ಕಣ್ ತುಂಬ ಕೇಳಿ, ಕಣ್ ತುಂಬ ನೋಡಿ, ಕಿವಿ ತುಂಬ ಕೇಳಿ ಮನ ತೃಪ್ತಿ ಆಯ್ತಲ್ಲ. ನವಿಲಿನ ನರ್ತನಗೈದು ಕೋಗಿಲೆ ಕಂಠದಿಂದ ಹಾಡುತ್ತಿರುವ ಈ ರೇಣುಕಾಳು, ಇದು ರೇಣುಕಾಳನ್ನು ಒಲಿಸಿಕೊಳ್ಳಲು ಸುಸಮಯ. ರೇಣುಕಾ, ಯಾರವರು? ನಾನೇ, ನಿಮ್ಮ ಪಡೆದಣ್ಣ ಫ್ಯಾಕ್ಟರಿ ಮ್ಯಾನೇಜರ್ ಸುರೇಂದ್ರ ಪಾಟೀಲ್ ಅಂತ. ಗೊತ್ತಾಯ್ತು. ತಾವಿಲ್ಲಿಗೆ ಬಂದ ಕಾರಣ? ಬಂದ ಕಾರಣ 18ರ ಹರೆಯದ ಯೌವನದ ಬುದ್ಧಿಯನ್ನು ಹೊತ್ತಿಕೊಂಡು ಇಡೀ ಖಗೋಳವನ್ನೇ ಸುತ್ತುತ್ತಿರುವ ನಿನ್ನ ಕುತ್ತಿಗೆಯಲ್ಲಿ ತಾಳಿಲ್ಲ, ಅದಕ್ಕೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಲು ಬಂದಿರುವೆ. ನಮ್ಮಣ್ಣನ ಫ್ಯಾಕ್ಟರಿ ಮ್ಯಾನೇಜರ್ ಎಂದ ಮಾತಕ್ಕೆ ಬಡಿವಾರದ ಬಂಟನಾಗಿ ಬಹುದೂರ್ನಂತೆ ದಿಟ್ಟವಾಗಿ ನುಡಿಯುವಿಯಾ? ನನಗೆ ಮಾಂಗಲ್ಯ ಕಟ್ಟುವಿನೆಂದು. ಪಾಟೀಲ, ಅಫ್ಸೋಸ್ ನೀನು ಬಾಂಡಮ್ಮ ಫ್ಯಾಕ್ಟರಿ ಮ್ಯಾನೇಜರ್. ನಾನೇನು ನಿನ್ನ ಹಾಗೆ ಕೂಳು ಕಾಣದ ದಿಕ್ಕೇಡಿ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ರೇಣುಕಾ. ಹರೆಯದ ಯೌವನವನ್ನು ತುಂಬು ತುಳುಕುತ್ತಿರುವ ನಿನ್ನ ಈ ಯೌವನದ ಬುದ್ಧಿಯನ್ನು ಬಿಚ್ಚಿ ನಿನ್ನ ಸೌಂದರ್ಯ ಸುಖವನ್ನು ಸವಿಯಲು ಬಂದಿರುವೆ. ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನ ತಿಳಿದುಕೋ. ಸಾಧ್ಯವಾಗದನ್ನೇ ಸಾಧಿಸುವವನು ಈ ಪಾಟೀಲ. ನೋಡು ರೇಣುಕಾ, ನೀವು ಅಂದರೆ ಈ 10 ತೊಲೆ ಬಂಗಾರ ತಾಳೆಯನ್ನು ನಿನ್ನ ಕೊರಳಿಗೆ ಕಟ್ಟಿ ನಾನು ನಿನ್ನ ಪತಿಯಾಗಿ ತೆಗೆದುಕೊಳ್ಳಿ ತಾಳೆಯನ್ನು. ನೀನು ತೋರಿಸೋ ಈ ನಿನ್ನ 10 ತೊಲೆ ಬಂಗಾರ ಕೇವಲ ಏನು ಹೇಳು, ಕೇವಲ ನನ್ನ ಚಪ್ಪಲಿಯ ಸಮಾನ. ಏ ರೇಣುಕಾ ಬಡಿವಾರದ ಎಣ್ಣೆ, ಹೆಚ್ಚಿಗೆ ಮರು ಮಾತನಾಡದೆ ಈ ತಾಳಿಗೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಬಲತ್ಕಾರದಿಂದ ಮೂಡಿಸುವ ಈ ಪಾಟೀಲಿನ ಬೀಜವನ್ನು ನಿನ್ನ ಗರ್ಭಾವಸ್ಥೆಯಲ್ಲಿ ಎಚ್ಚರ. ಹೆಣ್ಣಿನ ಕೈ ಬಿಟ್ಟು ಬಗಳ ದುರಾತ್ಮ, ಈ ನೀಚ ಕೆಲಸಕ್ಕೆ ನೀನೀಗ ಕೈ ಹಾಕಿದ್ದೆ ನಿಜವಾದ್ರೆ ಎದ್ದು ಬಂದು ನಿನ್ನೀಗಲೇ ಹರಿದು ತಿಂತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಈ ಸಮಾಜದ ವೀರಗರತಿಯರ ಕಥೆಯನ್ನು ಹೇಳುವೆ ಕೇಳಿಕೋ. ಗಂಡನಿದ್ದರು ಮೆಂಡನ ಸುಖಕ್ಕಾಗಿ ಗಂಡನನ್ನು ಕೊಂದ ಆದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನ ಕಣ್ಣು ತಪ್ಪಿಸಿ ಮೈದುನನ ಜೊತೆಗೆ ಸರಸ ಸಲ್ಲಾಪ ಆಡಿ ಸುಖ ಪಡೆಯುವರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ರೇಣುಕಾ. ಹಗಲೊತ್ತಿನಲ್ಲಿ ಅಣ್ಣ ತಂಗಿಯನ್ನು ನಟನೆ ಮಾಡಿ ರಾತ್ರಿ ಹೊತ್ತಿನಲ್ಲಿ ಇಬ್ಬರು ಒಂದಾಗಿ ಮೈಗೂಡಿ ಬೆರೆಯುವರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು ರೇಣುಕಾ, ನಾನು ಹೇಳು ಮಾತಿಗೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನ ಮಾನಭಂಗ ತಪ್ಪಿದಲ್ಲ. ಈ ರೀತಿ ಗರತಿಯರ ಮಾನ ಕಳಿತಿರೋ ನಿನ್ನ ಹೆತ್ತ ತಾಯಿ ಆದರ ಮಾಡೇ ಹೆತ್ತಿರಬೇಕು. Give respect and take respect. ಎಚ್ಚರದಿಂದ ಮಾತಾಡು ಹುಚ್ಚು ಎಣ್ಣೆ. ನಿನ್ನ ಶೀಲವನ್ನು ಹರಣ ಮಾಡದೆ ಬಿಡಲಾರೆ ಬಾ. ಮೊದಲು ಕೈ ಬಿಡು ಆ ಶ್ರೀಮಂತ ಕುಮಾರಿಯ.
ನನ್ನ ಈ ಪ್ರೇಮದ ಯುದ್ಧದಲ್ಲಿ ಅಡ್ಡೈಸಿ ಬಂದ ಬಡಕೊಂಡಿ ನೀನ್ಯಾವಣಲೇ? ನಿಮ್ಮಂತ ಕಾಮಾಂಧರ ಕಣ್ಣು ಚೀಳಲು ಸಿದ್ಧನಾಗಿ ಬಂದ ಸೂರ ಜಮದಗ್ನಿ. ಏ ಬಡ ಬಿಕಾರಿ ಜಮದಗ್ನಿ, ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಪಾಟೀಲ. ಈಗ ನಿನ್ನ ದೇಹ ಇಬ್ಬಾಗ ಮಾಡಿ ಇವಳ ಮಾನ ಕಾಪಾಡಲು ಬಂದಿರುವೆ. ಇವಳ ಮಾಡವನ್ನು ನೀನು ಕಾಪಾಡುವೆಯಾ ಬಡಕೊಂಡೆ? ಇವಳನ್ನು ಕಾಪಾಡಲು ಆ ಸಂಗಮೇಶ್ವರನಿಂದಲೂ ಸಾಧ್ಯವಿಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಘಟ ಬಿದ್ದರೂ ಹಠ ಸಾಧಿಸೇ ಸಾಯುವ ಚಚ್ಚದೆಯ ಚೆಲಗಾರ ಈ ಜಮದಗ್ನಿ. ಹಗಲಿರಲು ಸತ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದರಿಗೆ ಮುಚ್ಚ ಸ್ಥಾನ ಕೊಡಲು ಹುಟ್ಟಿ ಬಂದಿರುವೆ. ಈ ಜ್ಞಾನ ತಾಯಿಯ ಉದರದಲ್ಲಿ, ಅದರಲ್ಲೂ ನೀನು ನನ್ನ ಮುಂದೆನೆ ಗರತಿಯರನ್ನು ಕೆಣಕುತ್ತಿರುವಿ ಎಂದಾಗ ನಿನ್ನನ್ನು ದ್ಯಾಮೌನ ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ನಿನ್ನೆದೆ ಬಿಸಿ ರಕ್ತ ಕುಡಿದು ಮರಣದ ಭೀತಿಯನ್ನೇ ತ್ಯಾಗ ಮಾಡಿ ಪ್ರಾಣ ತ್ಯಾಗ ಮಾಡಿ ಬಂದಿರುವೆ ನಿನ್ನೆದುರಿಗೆ. ಸ್ವಂಟಕ್ಕೆ ಪಟ್ಟಿ ಕಟ್ಟೆ. ಏ ಜಮದಗ್ನಿ ಎಂಬ ಮಳ್ಳಕುರಿ, ಮೊದಲು ನಿನ್ನ ತಂದೆ ತಾಯಿಗಳನ್ನು ಯಾರು ಕೊಂದಿದವರೆಂದು ಪತ್ತೆ ಹಚ್ಚು. ಆಮೇಲೆ ನಿನ್ನ ಹೋರಾಟವನ್ನು ತೋರಿಸುವ ನನ್ನ ಮುಂದೆ. ಏ ಪಾಟೀಲ, ಅಸಹಾಯಕ ಸ್ಥಿತಿಯಲ್ಲಿದ್ದ ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ತಾಡೇನು ಹೇಳಿ ಅಲ್ಲಲೇ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಇಂತಹ ಅಬಲೆ ಹೆಣ್ಣು ಮಕ್ಕಳು ಯಾರ ಮನೆಯವರೇ ಆಗಿರಲಿ, ಅವರನ್ನು ಚೆಣಕಲು ಮುಂದಾದ ನಿಮ್ಮಂತ ಗೋಮುಖ ವ್ಯಾಗ್ರಹಗಳ ನೆತ್ತಿಯ ನೆತ್ತರ ಕಡಿದು ಅಪ್ಪರಿಸಿ ಬರುತ್ತಿರುವ ನಿಮ್ಮ ಕೊಪ್ಪಿದ ದೇಹವನ್ನು ಇಬ್ಬಾಗ ಮಾಡಿ ಇದೆಲ್ಲವನ್ನು ತಿಳಿಯದ ಅವಿವೇಕಿ ನೀನಾದರೆ ಹಾಗಾದರೆ ಗಂಡಸಾಗಿ ಮುಂದಕ್ಕೆ ಇವಳ ಕೈ ಹಿಡಿಯಲು. ಲೇ ಹೇಳು ಗಂಡಸೆ, ಪುಂಡ ಪುರುಷರಂತೆ ಇವರನ್ನು ಕಾಪಾಡಲು ಬಂದೆಯಾ? ಅದೇ ನಿನ್ನ ಈ ಪುಂಡಸ್ತಿಕೆಯನ್ನು ನಿನ್ನ ತಂದೆ ತಾಯಿಗಳನ್ನು ಕೊಂದಾಗ ತೋರಿಸಬೇಕು ಹೋಗಿತ್ತು. ಎಲ್ಲಿ ಹೋಗಿತ್ತು ಈ ನಿನ್ನ ಪುಂಡಸ್ತಿಕೆ? ಪಾಟೀಲ, ಏ ಪಾಟೀಲ, ನನ್ನ ತಂದೆ ತಾಯಿಯರ ಕತ್ತು ತೆಗೆದ ವ್ಯಕ್ತಿ ಯಾವನೇ ಆಗಿರಲಿ, ಅವನನ್ನು ದರದರನೆ ಎಳೆದು ತಂದು ನಮ್ಮೂರ ಅಗಸಿಯ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾನು ಮೆಟ್ಟುವ ಮೆಟ್ಟಿನ ಸರ ಹಾಕಿ ಹಿಂಡು ಹುಲಿಗಳ ಕತ್ತಲದಲ್ಲಿ ಎದ್ದು ಗಂಡು ಹುಲಿ ನಾನಾಗದಿದ್ದರೆ ನೀನು ಒಂದು ವೇಳೆ ನೀನು ನುಡಿದ ಮಾತು ಸುಳ್ಳಾದರೆ ನನ್ನ ತಂದೆ ಸಂಗಮೇಶ್ವರ ಸಾಕ್ಷಿಯಾಗಿ ನಿನ್ನ ಗಂಟಲ ಕೊಳವೆಯನ್ನು ಕಡಿದು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಈ ನಾಡಿನ ಮುತ್ತೈದರ ಪಾದ ತೊಳಿಸದಿದ್ದರೆ ನನ್ನ ಹೆಸರು ಜಮದಗ್ನಿನೇ ಅಲ್ಲ. ಬರೆದಿಟ್ಟುಕೋ ಈ ಮಾತನ್ನು ನಿನ್ನ ಹಣೆಯ ಬರದಲ್ಲಿ.
ಸುತ್ತೇಳು ಹಳ್ಳಿಗೇರಿ ಶ್ರೀಮಂತ ಸುಬೇದಾರ ನೆನೆಸಿಕೊಂಡಿರುವ ದೇಸಾಯಿಗಳು ಬೆಂಬಲ ನನಗಿರುವಾಗ ನಿಮ್ಮಂತ ಎಷ್ಟು ಜಮದಗ್ನಿ ಬಂದರೂ ನನ್ನನ್ನು ಏನು ಮಾಡಕ್ಕಾಗಲ್ಲ. ಅಂದ ಮೇಲೆ ನೀನ್ಯಾವ ಲೆಕ್ಕಲೇ ನನಗೆ? ನೀನು ಇವಳನ್ನು ಈಗ ಪಾರು ಮಾಡಿರುವೆ, ಆದರೆ ಇಂದಲ್ಲ ನಾಳೆ ಇವಳನ್ನು ಎತ್ತುಕೊಂಡು ಹೋಗಿ ಇವಳನ್ನು ನನ್ನವನಾಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ಇಂದ್ರಲೋಕದ ಸುರೇಂದ್ರ ಪಾಟೀಲನೇ ಅಲ್ಲ. ಬರುತ್ತೇನೆ ಮಗನೇ, ಗುಡ್ ಬೈ. ಹೋಗಲೇ ಪಾಟೀಲ ಹೋಗು. ಅದೇ ಗಂಧದ ಗುಡಿ ನಾಟಕದ ಪ್ರಯೋಗದಲ್ಲಿ ನಿನ್ನನ್ನು ಈ ಪೃಥ್ವಿಯಿಂದ ಪರಲೋಕಕ್ಕೆ ಕಳಿಸಲು ಪರಮಶಿವನೆಂಬ ಹೀರೋ ನಾನಾಗಿ ಬಂದು ನಿನ್ನ ದೇಹ ಮೆಟ್ಟಿ ಮುರಿಯುವುದೇ ನನ್ನ ಗುರಿ. ಏನಮ್ಮ ತಾವು ಇಂಥ ಹೊತ್ತಿನಲ್ಲಿ? ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು. ವಾಯುವಿಹಾರಕ್ಕೆಂದು ಬಂದು ನನ್ನನ್ನು ಕಾಪಾಡಿದ ನಿಮಗೆ ನನ್ನ ಧನ್ಯವಾದಗಳು. ಓಹೋ, ಶ್ರೀಮಂತ ದೇಸಾಯಿ ಗೌಡನ ತಂಗಿ ರೇಣುಕಾ. ಓಹೋ, ನಿನ್ನ ಮೇಲೇನೆ ನಿನ್ನ ಮಾವನ ಕಾಮದ ಕಣ್ಣು. ಇರಲಿ ಇರಲಿ, ಬರ್ತೀನಿ. ನಿಲ್ಲು ಚಂದಗ್ನಿ, ನಿಮ್ಮ ನಡೆ ನೋಡಿ, ಧೈರ್ಯ ಸಾಹಸಕ್ಕೆ ನಾನು ನಿಮ್ಮನ್ನ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಂದರೆ ನಾನು ತಮ್ಮ ಕೈ ಹಿಡಿಬೇಕು ಅಂತ ತುಂಬಾ ಆಸೆ ಇಟ್ಟಿದ್ದೇನೆ. ಚೇಚೆ, ಅಗರ್ಭ ಶ್ರೀಮಂತ ದೇಸಾಯಿ ಗೌಡನ ತಂಗಿಯ ಕೈ ಹಿಡಿಯಲು ನನಗೆಲ್ಲಿ ಶಕ್ತಿ ಇದೆ? ಮೇಲಾಗಿ ನಾನು ನಿಮ್ಮಣ್ಣನ ಜನ್ಮದ ವೈರಿ. ಅದು ಅಲ್ಲದೆ ನಾವು ಬಡವರು, ನೀವು ಶ್ರೀಮಂತರು. ನಮಗೂ ನಿಮಗೂ ಎಲ್ಲಿಯ ಹೊಂದಾಣಿಕೆ? ಆ ಥರ ಮಾತನಾಡ್ಬೇಡಿ ಜಮದಗ್ನಿ. ಈಗ ನೀವು ನನಗೆ ತಾಳಿಯ ಭಾಗ್ಯ ಕರುಣಿಸಿ ನನ್ನ ಕೈ ಹಿಡಿಬೇಕು ಅಂತ ನಿಮ್ಮ ಪಾದಕ್ಕೆ ಬಿದ್ದು ಬೇಡಿ. ಎದ್ದೇಳು ರೇಣುಕಾ, ಈ ಕಾಡು ದೇವಿಯ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಬಾಳಿನ ಜ್ಯೋತಿಯನ್ನಾಗಿ ಸ್ವೀಕರಿಸಿದ್ದೇನೆ. ಎಲ್ಲಿ ನಗು ನಗುತ್ತಾ ಹಾಡೊಂದು ಗೀತೆಯನ್ನು